ಪ್ರಶ್ನೆಗಳು ಟೂ ಅರ್ಲಿನಾ ಅಂತ. ಯಾಕೆ ಅಂತಂದರೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ, ಯಾಕೆಂದರೆ ಈ ಸುದೀರ್ಘವಾದಂತಹ ರಾಜಕಾರಣದಲ್ಲಿ ಇಡೀ ರಾಜಕಾರಣದ ದಿಕ್ಕು ದೆಸೆಯನ್ನು ಬದಲಾಯಿಸಿರುವಂತಹ ಒಂದು ಅದ್ಭುತವಾದಂತಹ ರಾಜ್ಯ ಕಂಡಂತಹ ರಾಜಕಾರಣಿ. ಈ ಥರದ ಮಾತುಗಳು ಟೂ ಅರ್ಲಿನಾ? ಅಂದರೆ ಸಿದ್ದರಾಮಯ್ಯನವರು ವಿದಾಯ ಹೇಳ್ತಾ ಇದ್ದಾರೆ. ಅವ್ರು ಎಂತಹ ರಾಜಕಾರಣಿ, ಅವರ ಕೊಡುಗೆ ಏನು, ಅವರ ಸಾಧನೆ ಏನು, ಅವರನ್ನು ಬ್ಯಾಕಪ್ ಮಾಡಿದಂತಹ ಜನರ ಆಸೆ ಆಕಾಂಕ್ಷೆಗಳೇನು, ಈ ಥರದ ಡಿಸ್ಕಷನ್ಗೆ ಈಸ್ ಇಟ್ ಟೂ ಅರ್ಲಿ? ಇದು ತುಂಬ ನಾವು ಮಾತಾಡೋದು ಟೂ ಅರ್ಲಿ ಅಂತ ಅನಿಸುತ್ತಾ ಅಂತ ನಾನು ಕೇಳ್ತಾ ಇದ್ದೀನಿ ಸತೀಶ್. ರಥ ಖಂಡಿತವಾಗ್ಲೂ ಕೂಡ ನಾನು ಆಗಲೇ ಹೇಳಿದೆ, ನೀವು ಕೂಡ ಅದನ್ನ ಮಾರುತಿ ಕೂಡ ಅದನ್ನ ಪಾಯಿಂಟ್ ಔಟ್ ಮಾಡ್ತಾ ಇದ್ರು. ಈಗ 2023 ಚುನಾವಣೆನ ನಾವು ವಿಧಾನಸಭಾ ಚುನಾವಣೆ ನೋಡೋದಾದರೆ ಇಬ್ಬರು ಜೋಳದ ರೀತಿ ಕೆಲಸ ಮಾಡಿದರು. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು 136 ಅಷ್ಟು ದೊಡ್ಡ ಮಟ್ಟದ ಮ್ಯಾಂಡೇಟ್ ಬರಬೇಕು ಅಂದರೆ ಇಬ್ಬರ ಒಂದು ಸಾಮರ್ಥ್ಯ, ಇಬ್ಬರ ಒಂದು ಶ್ರಮ ಕೂಡ ಇದೆ ಅದರಲ್ಲಿ. ಸೊ ಸಹಜವಾಗಿಯೇ ಡಿ ಕೆ ಶಿವಕುಮಾರ್ ಪದೇ ಹೇಳ್ತಾ ಇದ್ರು ಶೇರಿಂಗು ಅನ್ನೋ ಸೀಟ್ ಶೇರಿಂಗ್ ಚರ್ಚೆ ಆಗಿದೆ ಅನ್ನೋ ಒಂದು ವಿಚಾರವಾಗಿ. ಈಗ 3 ವರ್ಷ ಆಗೋಯ್ತು ಸಿದ್ದರಾಮಯ್ಯ CM ಆಗಿದ್ಕೊಂಡು. ಸೊ ಒಂದು ಆಸೆ ಇತ್ತು ಬಹುಶಃ ಸಿದ್ದರಾಮಯ್ಯನವರಿಗೆ, ಅತ್ಯಂತ ಹೆಚ್ಚಿನ ಅವಧಿಗೆ ನಾನು ಕರ್ನಾಟಕ ರಾಜ್ಯದ CM ಆಗಿ ಒಂದು ದಾಖಲೆ ಬರಿಬೇಕು ಅನ್ನೋ ಒಂದು ವಿಚಾರವಾಗಿ. ಈಗಾಗಲೇ 8 ವರ್ಷ ಸುದೀರ್ಘವಾಗಿ CM ಆಗಿ ಹೊಸ ದಾಖಲೆಯನ್ನು ಬರೆದಿದ್ದಾರೆ CM. ಒಬ್ಬ ಹಿಂದುಳಿದ ನಾಯಕನಾಗಿದ್ದುಕೊಂಡು 8 ವರ್ಷ ಕರ್ನಾಟಕದ CM ಆಗಿ ಇಷ್ಟು ದೊಡ್ಡ ಸಾಧನೆ ಮಾಡಿರೋದು ತುಂಬ ಸಣ್ಣ ವಿಚಾರ ಅಲ್ವೇ ಅಲ್ಲ. ಅದರಲ್ಲೂ ಕೂಡ 2005 ನಂತರ ಕಾಂಗ್ರೆಸ್ಗೆ ಬಂದು, ಜನತಾದಳದಲ್ಲಿ ಇದ್ದಂತಹ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದು ವಲಸಿಗರಾಗಿ ಬಂದು ಇಷ್ಟು ಸುದೀರ್ಘ ಅವಧಿಗೆ ವಿಪಕ್ಷ ನಾಯಕರಾಗಿ CM ಆಗಿ ದೊಡ್ಡ ಸಾಧನೆ ಅಂತ ಹೇಳ್ಬೋದು ರಾಧಾ. ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ಈಗ ನೀವು ಆಗಲೇ ಹೇಳ್ತಿದ್ರೆ ಒಂದು ಎಕ್ಸಿಟ್ ಯಾವ ಥರ ನಾವು ಚರ್ಚೆ ಮಾಡೋದಾದೆ ಅಂತ. ಈಗಾಗಲೇ 80 ಇಯರ್ಸ್ ಆಗಿದೆ. ಮಾರುತಿಗಳು ಒಂದು ಒಳ್ಳೆ ಪಾಯಿಂಟ್ ಹೇಳ್ತಾ ಇದ್ರು, ಯತೀಂದ್ರ ಅವರಿಗೆ DCM ಮಾಡಿ ಅವರಿಗೆ ಒಂದು ಪೊಸಿಷನ್ ಕೊಡಿ ಅಂತ ನಾನು ಯಾವತ್ತೂ ಕೇಳೋದಿಲ್ಲ, ನನ್ನ ರಾಜಕಾರಣ ಅದಲ್ಲ ಅಂತ. ಸೊ ಇಲ್ಲಿ ಒಂದು ಬ್ಯೂಟಿ ಆಫ್ ಸಿದ್ದರಾಮಯ್ಯ ಅಂತ ನಾವು ಅನಿಸ್ಬಹುದು. ಸಿದ್ದರಾಮಯ್ಯ ಅದೆಲ್ಲವನ್ನ ಮೀರಿ ಬೆಳೆದಂತಹ ನಾಯಕ, ಅಹಿಂದ ನಾಯಕ, ಹಿಂದುಳಿದ ನಾಯಕ, ಎಲ್ಲ ರೀತಿಯ ಅಧಿಕಾರವನ್ನು ಕಾಂಗ್ರೆಸ್ ಅವ್ರಿಗೆ ಕೊಟ್ಟಿದೆ ಈಗಾಗಲೇ. ಸೊ ಯಾವುದೇ ರೀತಿಯ ಅಧಿಕಾರವನ್ನು ಕೊಡದೇನೆ ಅವರಿಗೆ ವಿನಾಕಾರಣವಾಗಿ ಕಾಟ ಕೊಟ್ಟು ಒಂದು ವೇಳೆ 2023 ಈ ರೀತಿಯ ಒಂದು ಪೊಸಿಷನ್ ಬಂದಿದ್ದರೆ, ಆಗಲೇ ಡಿ ಕೆ ಶಿವಕುಮಾರ್ ಅವ್ರನ್ನ CM ಮಾಡಿ ಸಿದ್ದರಾಮಯ್ಯ ಮಾಡಲಿಲ್ಲ ಅಂದರೆ ಆಗ ಒಂದು ಸಮೂಹ, ಒಂದು ಜನಸಮೂಹ, ಒಂದು ಸಮುದಾಯ ಅಥವಾ ಅಹಿಂದ ವರ್ಗ ಬೇಸರವನ್ನು ವ್ಯಕ್ತಪಡಿಸ್ತಾ ಇತ್ತೇನೋ ಸಿದ್ದರಾಮಯ್ಯನವರ ಒಂದು ನಿರ್ಧಾರ, ಏನು ಹೈಕಮಾಂಡ್ ನಿರ್ಧಾರಕ್ಕೆ ಸಿದ್ದರಾಮಯ್ಯವ್ರಿಗೆ CM ಮಾಡಲಿಲ್ಲ ಅಂದಿದ್ರೆ. ಬಟ್ ಈಗ ಎಲ್ಲವನ್ನೂ ಕೂಡ ಕೊಟ್ಟಾಗಿದೆ, ಅವರು ರೆಕಾರ್ಡ್ ರಾಮಯ್ಯ ಆಗಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯವ್ರಿಗೂ ಕೂಡ ಬೇಸರ ಕಾಣಿಸೋದಿಲ್ಲ ಅನ್ನೋ ಒಂದು ವಿಚಾರ. ಜೊತೆಗೆ ಹೈಕಮಾಂಡ್ ಸರಿಯಾಗಿ ನಡ್ಸ್ಕೊಳ್ತಾ ಇದೆ ಅವ್ರನ್ನ ಅನ್ನೋ ಒಂದು ವಿಚಾರ ಇರೋದ್ರಿಂದ ದೊಡ್ಡ ಒಂದು ಅವಮಾನ ಮಾಡಿದ್ರು ಅಥವಾ ಅವ್ರಿಗೆ ಈ ಥರ ನಡ್ಸ್ಕೊಬಾರ್ದಾಗಿತ್ತು ಅನ್ನೋ ಒಂದು ಚರ್ಚೆ ಆಗದೇ ಇರಬಹುದು ರಾಧಾ. ಎಸ್, ಡೆಫಿನೆಟ್ಲಿ ತಾವು ಹೇಳಿದ ಹಾಗೆ ಹಿಂದುಳಿದ ಸಮುದಾಯಗಳ ಹರಿಕಾರ, ಅರಸು ದಾಖಲೆ ಮುರಿದ ವೀರ, ಕಾಂಗ್ರೆಸ್ಗೆ ಸಮಾಜವಾದಿ ಸ್ಪರ್ಶವನ್ನು ಕೊಟ್ಟಂತಹ ಸಿದ್ದರಾಮಯ್ಯ, ಗ್ಯಾರಂಟಿ ರಾಮಯ್ಯ. ಸೊ ಈ ರೀತಿ ತನ್ನದೇ ಆದಂತಹ ವಿಶಿಷ್ಟವಾದಂಥ ಛಾಪು ಮೂಡಿಸಿದಂತಹ ಒಬ್ಬ ಮುಖ್ಯಮಂತ್ರಿ